ಈಗ ವಿರೋಧ ಪಕ್ಷದವರು ಸೋಲೋ ಭೀತಿ ಆಲ್ರೆಡಿ ಆಗೋಗಿದೆ. ನಮ್ಮ ಕ್ಯಾಂಡಿಡೇಟ್ ಇವರೇ ಅಂತ ಗೊತ್ತಾದ ಮೇಲೆ ಅದಕ್ಕೆ ಏನು ಬೇಕು, ಬಾಯಿಗೆ ಏನು ಬರುತ್ತೋ ಹುಚ್ಚುಚ್ತಾರೆ, ಏನೇನೋ ಹೇಳ್ತಾರೆ. ಅದಕ್ಕೆಲ್ಲ ನಾವು ಉತ್ತರ ಕೊಡೋಕ್ಕೆ ಸಾಧ್ಯ ಇಲ್ಲ. ನಮ್ಮದೇನಿದ್ರು ನಮ್ಮ ಅಭಿವೃದ್ಧಿ, ನಮ್ಮ ಪಕ್ಷದ ತತ್ವ ಸಿದ್ಧಾಂತ, ನಮ್ಮ ಪಕ್ಷ ಇವತ್ತು ಕಾಮನ್ ಪೀಪಲ್ಗೆ ಏನು ಕೊಡ್ತಾ ಇದೆಯಾ ಅದರ ಮೇಲೆ ನಾವು ಚುನಾವಣೆಯನ್ನು ಮಾಡ್ತೀವಿ. ನಮ್ಮ ನಾಳಿನ ಹೋರಾಟದ ಬಗ್ಗೆ ತಮಗೆ ಅನುಭವ ಕೊರತೆ ಆಗಿದೆ ಅನ್ನೋಂಥದ್ದು ಕೂಡ ಪ್ರಶ್ನೆ ಮಾಡಿದ್ದಾರೆ. ಮಾನ್ಯ MP ಅವರ ಮಾತನ್ನು ನೋಡಿದೆ. ಅಂಡರ್ ಪಾಸ್ಗೆ ಆಲ್ರೆಡಿ ಮಂತ್ರಿಗಳ ಹತ್ರ ಸೈನ್ ಕಾಯ್ತಾ ಇದೆ. ಇವರು ಕ್ರೆಡಿಟ್ಗಾಗಿ ಹೋರಾಟ ಮಾಡ್ತಾರೆ ಅಂತ ಅದು ಪಾಪ ಅವ್ರಿಗೆ ಮಾಹಿತಿ ಇಲ್ಲ ಅನಿಸುತ್ತೆ. ನಿಮ್ಮ ಮೂಲಕ ಅವ್ರಿಗೆ ನಾನು ಒಂದು ನಿಮಿಷ ಅವ್ರಿಗೆ ಸರ್ಕಾರ ಏನು NHAI ಅವ್ರ ಆದೇಶ ಇದೆ ಅದನ್ನು ಕಳಿಸ್ತೀವಿ. ಮೊದಲು ಅಂಡರ್ ಪಾಸ್ ಮಾಡ್ತೀನಿ ಅಂತ ಹೋರಾಟ ಮಾಡಿದಾಗ ಅಂಡರ್ ಪಾಸ್ ಮಾಡ್ತೀನಿ ಅಂತಲೇ ಹೇಳಿದರು. ಈಗ ಅಂಡರ್ ಪಾಸನ್ನು ಕೈ ಬಿಟ್ಟು, ನನಗೆ ಸ್ವಲ್ಪ ಇಂಗ್ಲೀಷ್ ಕಡಿಮೆ ಓದಿರೋದು, ಅವರು ಪಾಪ ಇಂಗ್ಲೀಷ್ ಗೊತ್ತಿದೆ. ಫುಟ್ ಓವರ್ ಬ್ರಿಡ್ಜ್ ಫಾಲೋವಿಂಗ್ ದಿ 24 ಲೊಕೇಶನ್ ಆನ್ 6 ಲೈನ್ ಆಫ್ ದಿ ಬೆಂಗಳೂರು ನಿಡಘಟ್ಟ ಮೈಸೂರು ಸೆಕ್ಷನ್ ಅಂತ ಹಾಕಿದ್ದಾರೆ. ಅದರಲ್ಲಿ 13ನೇದು 89ನೇದು B ಗೌಡಗೆರೆ ಅಂತ ಹಾಕಿದ್ದಾರೆ. ಫುಟ್ ಓವರ್ ಅಂದ್ರೇನು ಇಂಗ್ಲೀಷಲ್ಲಿ ನನಗೆ ಬರಲ್ಲ. ಮೇಲೆ ಅಂತ ಇದೆ. ಸಾಮಾನ್ಯ ಮುದುಕಿಯರು, ಸಾಮಾನ್ಯ ರೈತರು, ಹಳ್ಳಿಗಾಡಿನ ಜನ ಹೆಂಗೆ ಮೇಲೆ ಹಾಸು ಹೋಗೋಕ್ಕಾಗುತ್ತೆ? ನಮ್ಮ ಕೆಳಗೆ ಹಾಸು ಹೋಗಲಿ ಅನ್ನೋದು ನಮ್ಮ ಆಸೆ. ಅವ್ರಿಗೆ ಮಾಹಿತಿ ಇಲ್ಲ, ಪಾಪ ಗೊತ್ತಿಲ್ಲ, ಆ ಥರ ಏನೋ ಹೇಳ್ತಾರೆ. ಇದನ್ನು ಮಾನ್ಯ ಗೌರವಾನ್ವಿತ MP ಅವರ ಆಫೀಸಿಗೆ ಕಳಿಸ್ಕೊಡ್ತೀನಿ. ಇದನ್ನು ನೋಡಿ ನಾಳೆ ನಾನು ಮಾಡ್ತಾರೋ ಉಪವಾಸ ಸತ್ಯಾಗ್ರಹದ ಅಂಡರ್ ಪಾಸ್ಗಾಗಿ ಅವರು ಬಂದು ನನಗೆ ಬೆಂಬಲ ಕೊಡಲಿ. ಅವರು ಫೋನ್ ಮಾಡಿದ್ರೆ BJPಯ ಸರ್ಕಾರದ ಅವರು ಅಂಗ ಪಕ್ಷದಲ್ಲಿದ್ದಾರೆ. ಅವ್ರು ಫೋನ್ ಮಾಡಿದ್ರೆ ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳು, PWD ಮಿನಿಸ್ಟ್ರು ಎಲ್ಲರೂ ರಿಯಾಕ್ಟ್ ಮಾಡ್ತಾರೆ. ನಮ್ಮದು ಸಣ್ಣ ಶಾಸಕ, ಮಂಡ್ಯದ ಸಣ್ಣ ಶಾಸಕ, ಈ ಆರ್ಡ್ರ್ ಕಾಪಿಯನ್ನು ಕೊಡ್ತಾಯಿದ್ದೀನಿ, ಅವ್ರ ಆಫೀಸ್ಗೂ ಕಳಿಸ್ತೀನಿ. ಮಾಧ್ಯಮದ ಮೂಲಕ ಅವರು ನೋಡಲಿ. ಅಂಡರ್ ಪಾಸ್ ಅಲ್ಲ, ಮೊದಲು ಅಂಡರ್ ಪಾಸ್ಗೆ ಆರ್ಡ್ರ್ ಮಾಡಿದರು, ಈಗ ಅದನ್ನು ಕೈ ಬಿಟ್ಟು ಫುಟ್ ಓವರ್ ಮಾಡ್ತೀನಿ ಅಂತ ಆರ್ಡ್ರ್ ಮಾಡಿದ್ದಾರೆ. ಅದಕ್ಕಾಗಿ ನಾಳೆಯಿಂದ ನಾನು ರಾಮನಗರದ NHAI ಆಫೀಸ್ ಮುಂದೆ ಉಪವಾಸ ಸತ್ಯಾಗ್ರಹ ಕೂತ್ಕೋತಾ ಇದ್ದೀನಿ. ಕ್ರೆಡಿಟ್ ಅವರೇ ತಗೊಳ್ಳಿ. ನಾಳೆ ಬಂದು ಅವರೇ ನನ್ನ ಕೆಳಗಡೆ ಕೂತಿರ್ತೀನಿ, ಅವರೇ ಮೇಲೆ ಕೂತ್ಕೊಂಡು ಅಧಿಕಾರಿಗಳ ಹತ್ರ ಮಾತಾಡಿ ನಾಳೆನೇ ಅಂಡರ್ ಪಾಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಆರ್ಡ್ರ್ ಮತ್ತೆ ಮಾಡಿಸ್ಬಿಡ್ಲಿ. ಅವರೇ ನಮ್ಮ ಗೌರವಾನ್ವಿತ MP ಗಳು ಬಂದು ಮಾಡಿದಂತ ಅವ್ರಿಗೆ ಕ್ರೆಡಿಟ್ ಕೊಟ್ಬಿಡ್ತೀನಿ.